ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಆ ಅಮ್ಮ ಅನ್ನೋದೇ ವಾವ್. ಆಫ್ಟರ್ ಮ್ಯಾರೇಜ್ ಅಂತ ಆದ್ಮೇಲೆ ಒಂದಷ್ಟು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡ್ತಾರೆ. ಸೊ ಅದು ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಅಂತ ನಿಮ್ಮ ಪ್ರಕಾರ? ಇದು ತಪ್ಪಲ್ಲ, ಬಟ್ ಆದ್ರೆ ಅದು ತಪ್ಪಲ್ಲ. ಅಕ್ಕ ಇದ್ದಾರೆ ಪಾಪ, ಅವ್ರಿಗೂ ಒಂದು ತಂಗಿ ತಮ್ಮ ಬೇಕಲ್ಲ. ಐ ಥಿಂಕ್ ಅಬೌಟ್ ಇಟ್. ನಂಗೆ ನೋಡಿ ಯಾರು ಕೇಳಿರಲ್ಲ, ನೀವೇ ಫಸ್ಟ್ ಕೇಳಿದ್ದು. ಯೋಚನೆ ಮಾಡ್ತೀರಿ. ಪ್ರೆಗ್ನೆಂಟ್ ಇದ್ದಾಗಂತೂ ಸಾಕಷ್ಟು ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀರಾ. ಆ ಒಂದು ಕ್ಷಣಗಳನ್ನು ಮರೆಯೋದಕ್ಕೆ ಆಗಲ್ಲ ಅಂತ. ಬಿಕಾಸ್ ಯಾಕೆಂತಂದರೆ ನೀವು ಅನುಭವ ಮಾಡಿರ್ತೀರ. ಸೊ ಮಗು ಆಗ್ತಿದೆ ಅಂತಂದಾಗ, ಈಗ ಪ್ರೆಗ್ನೆಂಟ್ ಅಂತ ಬಂದಮೇಲೆ ಒಂದು ಚರ್ಚೆ ಶುರುವಾಗುತ್ತೆ ಗಂಡ ಹೆಂಡತಿ ಇಬ್ಬರಲ್ಲೂ, ಯಾವ ಮಗು ಬೇಕು ಅನ್ನುವಂಥದ್ದು. ಸೊ ಹೆಂಗಿತ್ತು ನಿಮ್ಮಿಬ್ಬರ ಕಾನ್ವರ್ಸೇಷನ್? ಯಾಕಂತಂದ್ರೆ ಎಂಡ್ ಆಫ್ ದ ಡೇ ಯಾವುದೇ ಮಗು ಆದ್ರೂ ಕೂಡ ಈಗ ಮೊದಲಿದ್ದಿನ ಥರ ಇಲ್ಲ. ಸೊ ಯಾವುದೇ ಮಗು ಬಂದರೂ ಕೂಡ ತುಂಬ ಚೆನ್ನಾಗಿ ನೋಡ್ಬೋದು. ಬಟ್ ಆದರೂ ಕೂಡ ಏನೋ ಒಂದು ಆಸೆ ಆಕಾಂಕ್ಷೆಗಳು ಅನ್ನೋದಿರುತ್ತೆ. ದೊಡ್ಡವರು ಅಂಥ ಮಗು ಬೇಕು, ನನಗೊಂದು ಚಂದು ಅಂತ ಹುಡುಗ ಬೇಕು ಅಂತ ಹೇಳ್ತಾರೆ, ನನಗೆ ಗೊಂಬೆ ಅಂತ ಹುಡುಗಿ ಬೇಕು ಅಂತ ಒಂದು ಸ್ಮಾಲ್ ಫೈಟ್ ಅಂತೂ ಇದ್ದೇ ಇರುತ್ತೆ. ಹೆಂಗಿರ್ತಿತ್ತು ನಿಮ್ಮಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಆ ಟೈಮಲ್ಲೆಲ್ಲನೂ ಅಂತ? For business and personal promotions, please contact 9686376663. ನನಗೂ ಚಂದೋಗಿ ಇಬ್ರಿಗೂ ಹೆಣ್ಣೆ ಬೇಕಾಗಿತ್ತು. ಆ್ಯಂಡ್ ನನಗೆ ಹೆಣ್ಣು ಬೇಕಿತ್ತು ಇನ್ ಚಂದೂಸ್ ಫಾರ್ಮ್. ಆ್ಯಂಡ್ ಅವಳು ಇವಾಗ ನೀವು ನೋಡಿದ್ರೆ ಫೋಟೋಸು ಎಕ್ಸಾಕ್ಟ್ಲಿ ಚಂದು ಥರನೇ ಇದ್ದಾಳೆ. ಆ್ಯಂಡ್ ಚಂದುಗೂ ಹೆಣ್ಣೆ ಬೇಕಾಗಿತ್ತು. ಸೊ ಅದರಲ್ಲಿ ಏನು ಇದಿರಲಿಲ್ಲ. ಬಟ್ ನನಗೆ ಹೋಗ್ತಾ ಹೋಗ್ತಾ ಲಾಸ್ಟಲ್ಲಿ ಅಪ್ಪಿ ಗಂಡಾದರೆ, ನನಗೆ ಡಿಸಪಾಯಿಂಟ್ ಆದರೆ ಆ ಥರ ಎಲ್ಲ ಬರ್ತಿತ್ತು ಮನಸ್ಸಿಗೆ. ದೆನ್ ಇಲ್ಲ ನನ್ನ ಮನಸ್ಸು ಈ ಥರ ಯೋಚನೆ ಮಾಡಬಾರ್ದು. ಹೆಣ್ಣಾಗಲಿ ಗಂಡಾಗಲಿ ಇಟ್ಸ್ ಓಕೆ, ಯಾವುದಾದ್ರೂ ಐ ಶುಡ್ ಜಸ್ಟ್ ಅಕ್ಸೆಪ್ಟ್ ಇಟ್ ವಿತ್ ಆಲ್ ಲವ್ ಅಂತ ನನ್ನ ಮನಸ್ಸು ಚೇಂಜ್ ಮಾಡಿಕೊಂಡೆ. ಐ ವಾಸ್ ಓಪನ್ ಫಾರ್ ಎನಿಥಿಂಗ್. ಅದಾದಮೇಲೆ ಸೊ ನಾವು ಬಯಸ್ದಂಗೆ ಹೆಣ್ಮಗುನೇ ಆಯಿತು. ಸೊ ವಿ ವರ್ ವೆರಿ ಹ್ಯಾಪಿ. ಅದಿಂಗೆ ಇಬ್ರು ಹೆಣ್ಣೆ ಬೇಕು ಅಂತ ಅನ್ಕೊಂಡು, ಐ ಡೋಂಟ್ ನೋ, ಅವ್ನಿಗೂ ಹೆಣ್ಣೆ ಬೇಕು. ಅವ್ನು ಯಾವಾಗಲೂ ಹೇಳೋನು ನಂಗೆ ಹೆಣ್ಣೆ ಬೇಕು, ನಿನ್ ಥರನೇ ಬೇಕು ಅನ್ನೋ. ನಾನು ಇಲ್ಲ ಹೆಣ್ಣು ಬೇಕು ಬಟ್ ನಿನ್ ಥರ ಬೇಕು ಅಂತ ನಾನು ಹೇಳ್ತಿದ್ದೆ. ಸೊ ಆ ಥರ ಕಾನ್ವರ್ಸೇಷನ್ಸ್ ಜಾಸ್ತಿ ಆಗ್ತಿತ್ತು. ಸೊ ಮೋಸ್ಟ್ ಆಫ್ ದೆಮ್ ಹೆಣ್ಣು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಕೆಲವರು ಇಲ್ಲ ಗಂಡಿರ್ಲಿ, ಯಾಕಂದ್ರೆ ನಮ್ಮ ಮನೇಲಿ ಬರೀ ನಾನು, ಇವಾಗ ನಮ್ಮ ಅಕ್ಕ ಆ ಥರ ಈ ಕಡೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಹೆಣ್ಮಕ್ಳೇ ಇದ್ರು ಫ್ಯಾಮಿಲಿ. ಸೊ ಹಾಗಾಗಿ ಕೆಲವೊಬ್ರು ಗಂಡು ಬೇಕು ಅಂತ ಇದು ಮಾಡ್ತಿದ್ರು. ಬಿಟ್ರೆ ಯಾವುದೇ ಆದ್ರೂ ಖುಷಿ ಅನ್ನೋ ಥರನೇ ಇತ್ತು. ಆ ಥರ ಏನೂ ಭೇದ ಭಾವ ಇರಲಿಲ್ಲ. ಆ ಥರ ಏನಿಲ್ಲ. ಈಗ ಇನ್ನೇನು ಪ್ರೆಗ್ನೆಂಟ್ ಆಯಿತು, ಡೆಲಿವರಿ ಟೈಮ್ಗೆ ಹೋಗ್ಬೇಕಾದ್ರೆ ಒಂದು ಭಯ ಇರ್ತೈತೆ, ನಾರ್ಮಲ್ ಆಗುತ್ತಾ ಅಥವಾ ಸಿಸೇರಿಯನ್ ಆಗುತ್ತಾ ಅನ್ನುವಂಥದ್ದು. ಪ್ರತಿಯೊಬ್ಬ ಹೆಣ್ಮಗಳಿಗೂ ಅದೊಂದು ಮೇಜರ್ ಘಟ್ಟ ಅಂತಲೇ ಹೇಳ್ಬೋದು. ಹೆಂಗಿತ್ತು ಆ ಒಂದು ಮೂಮೆಂಟ್ಸ್ ಹೆಂಗಿತ್ತು ಅಂತ? ಸೊ ಬೇಸಿಕ್ಲಿ ನಾನು ಕನ್ಸಲ್ಟ್ ಮಾಡಿದ ಡಾಕ್ಟರ್ ಬಂದು ಶಿ ಇಸ್ ವೆರಿ ಫೇಮಸ್. ನಾರ್ಮಲ್ ಡೆಲಿವರಿ ಮಾಡಿಸೋದಕ್ಕೇ ತುಂಬ ಫೇಮಸ್ ಅವರು. ಸೊ ಹಾಗಾಗಿ ನಾನು ಅದಕ್ಕೆ ಅವ್ರ ಹತ್ರ ಹೋಗಿದ್ದು. ಆ್ಯಂಡ್ ಸಾಕಷ್ಟು ಜನ ಹಳೆ ಕಾಲದಲ್ಲೆಲ್ಲ ಬರೀ ಸಿಸೇರಿಯನಲ್ಲಿ ಇರ್ತಿತ್ತು. ತುಂಬ ರೇರ್ ಅಲ್ವಾ, ವೆರಿ ವೆರಿ ರೇರ್, 0.1%. ಸೊ ನಂಗೆ ನಾರ್ಮಲ್ ಎನಿಥಿಂಗ್ ನ್ಯಾಚುರಲ್ ಆಗೋದು ಇಸ್ ದ ಬೆಸ್ಟ್ ಅಂತ ಹೇಳಿ ನಾನು ಅವ್ರ ಹತ್ರನೇ ಹೋದೆ. ಆ್ಯಂಡ್ ಅವ್ರು ಫಸ್ಟ್ ಹೋದಾಗಲೇ ಕನ್ಸಲ್ಟೇಷನಲ್ಲಿ ಕೇಳಿದರು ನಿಮಗೆ ಸಿ ಸೆಕ್ಷನ್ ಬೇಕಾ ನಾರ್ಮಲ್ ಬೇಕಾ ಅಂತ. ಐ ವಾಸ್ ಲೈಕ್ ನೋ, ಐ ವಾಂಟ್ ಟು ಟ್ರೈ ಫಾರ್ ನಾರ್ಮಲ್ ಅಂತ ಹೇಳಿ. ಆ್ಯಂಡ್ ನಂದು ಬಾಡಿ ಟೈಪು ಅದೆಲ್ಲ ನೋಡಿ ಎಲ್ಲ ಅವ್ರು ಏನೇನು ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದರು, ಯೋಗ ಮಾಡಬೇಕು ಅಂತೆಲ್ಲ ಹೇಳಿದರು. ಅವ್ರು ಏನೇನು ಹೇಳಿದ್ರು ಎಲ್ಲ ನಾನು ಮಾಡ್ಕೊಂಡು ಬಂದೆ. ಆ್ಯಂಡ್ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ನಾರ್ಮಲ್ ಫ್ರಮ್ ಡೇ 1. ಸೊ ಹಾಗಾಗಿ ಅದು ನಾರ್ಮಲ್ ಡೆಲಿವರಿನೇ ಆಯಿತು ನನಗೆ. ಆ್ಯಂಡ್ ನನಗೇನಂತ ಭಯ ಇರಲಿಲ್ಲ. ನಾನು ಆ ಡಾಕ್ಟರ್ನ ಎಷ್ಟು ಮಟ್ಟಿಗೆ ಟ್ರಸ್ಟ್ ಮಾಡಿದೆ ಅಂದರೆ, ಅವ್ರು ಇನ್ನೇನು ಹೇಳಿದ್ರು ನಾನು ಎಕ್ಸ್ಟ್ರಾ ಏನೂ ಯಾರದು ಮಾತು ಕೇಳ್ತಿರ್ಲಿಲ್ಲ. ಅವ್ರು ಏನು ಹೇಳಿದ್ರು ಅದನ್ನು ನಾನು ಫಾಲೋ ಮಾಡ್ತಿದ್ದೆ. ಆ್ಯಂಡ್ ನನ್ನ ಮೈಂಡ್ ಸೆಟ್ ಅಷ್ಟೇ, ನಾನು ಐ ವಾಸ್ ಫಿಕ್ಸ್ಡ್ ನಾರ್ಮಲ್ ಡೆಲಿವರಿ ಆಗಲಿ ಅಂತ. ಸೊ ಐ ಜಸ್ಟ್ ವೆಂಟ್ ಫಾರ್ ಇಟ್. ಏನೆಲ್ಲ ಪ್ರಿಕಾಷನ್ಸ್ನ ತೊಗೊಂಡಿದ್ರಿ ಅಂತ? ಲೈಕ್ ಏನಂತಂದ್ರೆ, ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಒಂದಷ್ಟು ಕೆಲವೊಂದು ಫುಡ್ ಐಟಮ್ಸ್ ತಿನ್ನಬಾರ್ದು, ಡಯಟಲ್ಲಿ ಇರಬೇಕಾಗುತ್ತೆ, ಡಾಕ್ಟರ್ ಕೊಟ್ಟಿರುವಂಥ ಸಜೆಷನ್ಸ್ ಆಗಿರ್ಬೋದು, ಜಾಸ್ತಿ ಮೆಡಿಸಿನ್ಸ್ ತಗೊಂಡ್ರೂ ಕೂಡ ಮತ್ತೆ ಎಫೆಕ್ಟ್ ಆಗುವಂಥದ್ದು ಅಂತ. ಸೊ ಇದೆಲ್ಲ ಪ್ರಿಕಾಷನ್ಸ್ನ ತಗೊಂಡಿದ್ರಿ ಅಂತ? ನಾನು ಜಾಸ್ತಿ ಏನು ಟ್ಯಾಬ್ಲೆಟ್ಸ್ ತೊಗೊಳ್ತಿಲ್ಲ, ಬರೀ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದು. ಅದು ಬಿಟ್ಟರೆ ಅಯನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅದು ಬಿಟ್ಟರೆ ಐ ವಾಸ್ ವೆರಿ ನಾರ್ಮಲ್, ಎಲ್ಲನೂ ತಿಂತಿದ್ದೆ. ಅಂದರೆ ನಾನು ಮುಂಚಿನೂ ಜಾಸ್ತಿ ಫ್ರೂಟ್ಸು ವೆಜಿಟೇಬಲ್ಸ್ ಜಾಸ್ತಿ ತಿಂತಿದ್ದೆ. ಸೊ ಅದನ್ನೇ ಫಾಲೋ ಮಾಡ್ಕೊಂಡಿದ್ದೆ. ಜಾಸ್ತಿ ಎಲ್ಲೂ ಆಚೆ ತಿಂತಿರ್ಲಿಲ್ಲ. ಬಿಟ್ಟರೆ ಮನೆ ಫುಡ್ಡೇ ತಿಂತಿದ್ದೆ. ನನಗೆ ಎಷ್ಟು ಬೇಕೋ ಅಷ್ಟು ತಿಂತಿದ್ದೆ, ಆರಾಮಾಗಿ ತಿಂತಿದ್ದೆ, ಚೆನ್ನಾಗಿ ಜ್ಯೂಸು ಫ್ರೂಟ್ಸು ಎಲ್ಲ ಕುಡಿತಿದ್ದೆ.